ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಿ ನಾಗೇಂದ್ರ ಸರ್ ಅವ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದ ಮೇಲೆ 2ನೇ ಬಾರಿ ಮಿನಿಸ್ಟರ್ ಆಗಿರೋದು ನಾವು ಕೇಳ್ಪಟ್ವಿ. ಸದ್ದು ಮಾಡಿ ಬಳ್ಳಾರಿಗೆ ಹಾಜರಾದ್ರು ಅನ್ನೋದು ಕೂಡ ನಾವು ಕೇಳ್ಪಟ್ಟಿರ್ಬೋದು. ಹಾಗಾದ್ರೆ ಬಿಜೆಪಿ ಕಾರ್ಯಕರ್ತವರಿಗೆ ಏನ್ ಸಮಸ್ಯೆ ಆಗಿದೆ? ಅವರಿಂದ ಅವ್ರು ಲೂಟಿ ಮಾಡಿರೋ ಆಧಾರ ಇವ್ರ ಹತ್ರ ಏನಾದ್ರು ಇದೆನಾ? ಎಲ್ಲ ನಮ್ಮ ಶ್ರೀರಾಮ್ ಸರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ ಸರ್. ಬಿ ನಾಗೇಂದ್ರ ಸರ್ ಅವರು ಇಷ್ಟು ಲೂಟಿ ಮಾಡ್ತಿದಾರ ಅನ್ನೋದು ನೀವು ಕೇಳ್ತಾ ಇದ್ದೀರಾ, ಧರಣಿ ಮಾಡ್ತಾ ಇದ್ದೀರಲ್ಲ, ಏನು ಆಧಾರ ಇದೆ ಸರ್ ನಿಮ್ಮಲ್ಲಿ? ನೋಡ್ರಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರುವಂಥ ಟೈಮಲ್ಲಿ ಅಹಿಂದ ಅನ್ನಂಥ ವರ್ಗಗಳನ್ನು ಹಿಡ್ಕೊಂಡು ಹಿಂದುಳಿದಂಥ ಸಮುದಾಯಗಳನ್ನು ಆಶೀರ್ವಾದದಿಂದ ಅಧಿಕಾರವನ್ನು ಪಡ್ಕೊಂಡ ನಂತರ ಅಹಿಂದ ಅನ್ನಂಥ ಅನ್ನು ತೆಗೆದು ಎಲ್ಲ ಹಿಂದುಳಿದಂಥ ಸಮುದಾಯಗಳಿಗೆ SC STಗಳಿಗೆ ಇವತ್ತು ಮೋಸ ಮಾಡೋಂಥ ಕೆಲಸ ಆಯಿತು. ಜೊತೆಲಿ ಇವತ್ತು ನಾಗೇಂದ್ರ ಅವರು ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದಂಥ ಟೈಮಲ್ಲಿ ಅವರು ಜೈಲಿಗೆ ಕೂಡ ಹೋಗಿದ್ದಾರೆ. ಅನೇಕ ಪ್ರಕರಣಗಳು ಇವತ್ತು ಕೇಸು ಕೋರ್ಟಲ್ಲಿ ಕೂಡ ಇದ್ದಾವೆ. ಇವತ್ತು ಸದನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಒಪ್ಕೊಂಡ್ರು. ಏನಂತೇಳಿ ಇಷ್ಟೊಂದು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ತನಕ ಇದೆ. ಆ ಹಣವನ್ನು ಕೂಡ ವಾಪಸ್ಸನ್ನು ಕಟ್ಟಲಿಲ್ಲ. ಮತ್ತು ಪುನಃ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಸಿಕ್ಕಿದೆ. ನಾನು ಇದು ಸರ್ಕಾರಕ್ಕೆ ಏನು ಒತ್ತಾಯವನ್ನು ಮಾಡ್ತಾ ಇದ್ದೆ ಅಂದರೆ, ನೋಡಿರಿ, ಈ ಸಮುದಾಯದ ವಿರುದ್ಧ ನಾವಲ್ಲ. ಈ ಸಮುದಾಯದಲ್ಲಿ ಬೇರೆಯವ್ರನ್ನ ಬೇಕಾದ್ರೆ ಮಂತ್ರಿಗಳಾಗಿ ಮಾಡಿರಿ. ಆದರೆ ಇವತ್ತು ಭ್ರಷ್ಟಾಚಾರ ಮಾಡಿದಂಥ ಒಬ್ಬ ನಾಗೇಂದ್ರ ಅವ್ರನ್ನ ಇವತ್ತು ಅವ್ರ ಮಂತ್ರಿ ಆದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಮತ್ತೆ ಕೇಸ್ ಮೇಲೆ ಹೊರಗಡೆ ಬಂದಂಥ ಮತ್ತೆ ಮಂತ್ರಿ ಮಾಡಿ ಅಂತ ನೋಡಿದ್ರೆ ಸರ್ಕಾರ ಭ್ರಷ್ಟಾಚಾರಕ್ಕೆ ಬೆಂಬಲವನ್ನು ಕೊಡ್ತದೆ ಅನ್ನೋಂಥ ಅನುಮಾನಗಳು ಈ ರಾಜ್ಯದಲ್ಲಿ ಬರ್ತಾ ಇದೆ. ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಒತ್ತಾಯ ಒಂದೇ, ಎಂಥ ಪರಿಸ್ಥಿತಿ ನಾಗೇಂದ್ರರು ಸಚಿವ ಸ್ಥಾನದಲ್ಲಿ ಮುಂದುವರಿಬಾರ್ದು. ಇಲ್ಲಿ ತನಕ ಇದೆ. ಈ ಹಿಂದುಳಿದಂಥ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು, ಗಿರಿಜನ ಸಮುದಾಯಗಳು ಮಕ್ಕಳು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಮನೆಗಳು ಸಿಗ್ತಾ ಇಲ್ಲ, ಒಂದು ಟಮ್ ಸಿಗ್ತಾ ಇಲ್ಲ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಿಗ್ತಾ ಇಲ್ಲ. ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಸೌಲಭ್ಯಗಳು ವಂಚಿತರಾಗಿ ಇವತ್ತು ಕೂಡ ಕಷ್ಟಪಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಕೂಡ ತೊಂದರೆದಲ್ಲಿದ್ದಾರೆ. ಒಬ್ಬ ಅಧಿಕಾರಿ ಚಂದ್ರಶೇಖರನ್ ಅಂತ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇವತ್ತು ST ನಿಗಮದ ಅಧ್ಯಕ್ಷರು, ಆದರೆ ST ನಿಗಮದ MD ಇವತ್ತು ಜೈಲಲ್ಲಿ ಪ್ಯಾರಾಲಿಸಿಸ್ ಬಂದಿದೆ. ಆ ಪರಿಸ್ಥಿತಿಯಲ್ಲಿ ಇದ್ದಂಥ ಟೈಮಲ್ಲಿ ಆ ಹೆಣ್ಮಗಳು ಇವತ್ತು ಕೂಡ ಚಂದ್ರಶೇಖರ್ ತಾಯಿ ಅವರ ಹೆಣ್ಮಗಳು ಅವ್ರ ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಾರೆ. ಯಾರಿಗೋಸ್ಕರವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು? ಈ ನಾಗೇಂದ್ರ ಭ್ರಷ್ಟಾಚಾರ ಮಾಡಿದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಈ ಸಂಕಷ್ಟದಲ್ಲಿದ್ದಂಥ ಟೈಮಲ್ಲಿ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನಾಗೇಂದ್ರನ ಮತ್ತೆ ಮಂತ್ರಿ ಸ್ಥಾನಕ್ಕೆ ಮುಂದುವರಿತದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಒಂದೇ, ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟವನ್ನು ಮುಂದುವರಿಸುವಂಥ ಕೆಲಸ ಮಾಡ್ತೀವಿ. ಸರ್, ಹಾಗಾದ್ರೆ ಇದು ನಾಗೇಂದ್ರ ಸರ್ ಅವರು ನಮ್ಮ ಬಳ್ಳಾರಿ ಬರೋ ಟೈಮ್ ತುಂಬ ಅದ್ದೂರಿಯಾಗಿ ನಮ್ಮ ಬಳ್ಳಾರಿಗೆ ಎಂಟ್ರಿ ಕೊಟ್ಟರು. ಅದ್ರ ಬಗ್ಗೆ ನೀವು ಎಷ್ಟು ಮತ್ತೆ ಸರಿ ಅನ್ಸುತ್ತಾ, ಸರಿ ಅನಿಸ್ತಾ ಇಲ್ವಾ ನಿಮಗೆ? ನಾಗೇಂದ್ರರು ಅವರು ಅದ್ದೂರಿಯಿಂದ ಬರಲಿ, ಅವರು ಮಂತ್ರಿ ಆಗಿದ್ದಾರೆ, ಅವರು ಆರಾಮಾಗಿರಲಿ. ಈ ಸಮುದಾಯದ ವಿರುದ್ಧ ಅಲ್ಲ ಅನ್ನಂತ ಹೇಳಿದಂಥ ಟೈಮಲ್ಲಿ ನಾಗೇಂದ್ರ ಭ್ರಷ್ಟಾಚಾರ ಮಾಡಿದಕ್ಕೋಸ್ಕರವಾಗಿ ನಾವು ರಾಜೀನಾಮೆ ಕೊಡ್ರಿ ಅಂತೇಳಿ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೇವೆ. ಇವತ್ತು ನಾನು ನಾಗೇಂದ್ರ ಅವ್ರ ಹೇಳಿಕೆಯನ್ನು ಕೂಡ ನೋಡ್ತಾ ಇದ್ದೆ. ಇವತ್ತು BJP ಅವರಿಗೆ ಇವತ್ತು ದಲಿತರ ಮಂತ್ರಿ ಮಾಡಿದಕ್ಕೋಸ್ಕರವಾಗಿ ಅವ್ರಿಗೆ ಹೊಟ್ಟೆ ಕಿಚ್ಚು, ಅವ್ರಿಗೆ ಅಸಹ್ಯ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ, ನಾಗೇಂದ್ರ ಅವರೇ ಇವತ್ತು ಭ್ರಷ್ಟಾಚಾರ ಮಾಡೋಂಥ ಟೈಮಲ್ಲಿ ಆ ಮಕ್ಕಳು, ದಲಿತರ ಮಕ್ಕಳ ಅಮೌಂಟನ್ನು ತಿನ್ನುವಂಥ ಟೈಮಲ್ಲಿ ಅವತ್ತು ಜಾತಿ ನಿನಗೆ ಗೊತ್ತಾಗಲಿಲ್ಲನ? ಆ ಜಾತಿ ಮಕ್ಕಳ ಅಮೌಂಟ್ ತಿಂದಂಥ ಟೈಮಲ್ಲಿ, ಆ ಭವಿಷ್ಯ ಕಸ್ಕೊಂಡಂಥ ಟೈಮಲ್ಲಿ ಅವತ್ತು ದಲಿತರು ಅಂತೇಳಿ ಗೊತ್ತಾಗಿಲ್ಲನ? ದಲಿತರು ಅನ್ನೋಂಥ ಶಬ್ದ ಏನು ಬಳಕೆ ಮಾಡ್ತಾಯಿದ್ರು. ಇವತ್ತು ಭ್ರಷ್ಟಾಚಾರಿಗೆ ಯಾವುದು ಜಾತಿ ಇಲ್ಲ, ಭ್ರಷ್ಟಾಚಾರನೇ ಬೇರೆ, ಜಾತಿನೇ ಬೇರೆ. ಹಂಗಾಗಿ ಅವರು ಮುಂಚೆಯಿಂದ ಕೂಡ ಇವತ್ತು ನೋಡ್ರಿ, ಭ್ರಷ್ಟಾಚಾರ ಮಾಡಿ ಲ್ಯಾಂಬೋರ್ಗಿನಿ ಕಾರ್ ತೊಗೊಂಡಾರ. ಈ ಭ್ರಷ್ಟಾಚಾರ ಮಾಡಿ ವೆಲ್ಫೇರ್ಗಳು ತೊಗೊಂಡಿದ್ದಾನೆ. ಈ ಭ್ರಷ್ಟಾಚಾರ ಮಾಡಿ ಸಾಕಷ್ಟು ಇನೋವಾ ಗಾಡಿಗಳು ತೊಗೊಂಡಿದ್ದಾನೆ, ಫಾರ್ಚುನರ್ ಗಾಡಿಗಳು ತೊಗೊಂಡಿದ್ದಾನೆ. ಸಾಕಷ್ಟು ಈ ಹಣದಿಂದ ಅಲ್ಲಿ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾನೆ. ಸಾಕಷ್ಟು ನೋಡ್ರಿ, ಇವತ್ತು ಸಫರ್ ಆಗ್ತಿರೋದು ST ನಿಗಮದ MD. ಅವನು ಇವತ್ತು ಪ್ಯಾರಾಲಿಸಿಸ್ ಅಲ್ಲಿ ಬಂದಾನೆ. ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ. ಆ ಮಕ್ಕಳಿಗೆ ಇವತ್ತು ಆ ತಾಯಿ ಕಣ್ಣೀರಂತೆ. ಎಷ್ಟು ಮಂದಿ ಗೋಲ್ಡ್ ಹೊಡ್ಕೊಂಡಾನಂದ್ರೆ, ಅಷ್ಟು ಮಂದಿ ಗೋಲ್ಡ್ ಹೊಡ್ಕೊಂಡು ಇವತ್ತು ಮಂತ್ರಿ ಸ್ಥಾನವನ್ನು ಪಡ್ಕೊಂಡಾರ. ನೀನು ಪ್ರಾಮಾಣಿಕಿದ್ರೆ ಇವತ್ತು ರಾಜೀನಾಮೆಯನ್ನು ಯಾರು ಕೇಳ್ತಿದ್ರು? ನೀನು ಭ್ರಷ್ಟ ಆಗಿದ್ದಕ್ಕೋಸ್ಕರ ಇವತ್ತು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ದಾಖಲಾತಿಯನ್ನು ಸದನದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ವೈಟಲ್ಲೇ ಆಗಿದೆ. ಅಮೌಂಟ್ ಎಲ್ಲ ಕೂಡ ವೈಟಲ್ಲಿ ಕ್ಲಿಯರಾಗಿ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಿದ ಅನ್ನೋದು ಗೊತ್ತಿದೆ. ಅವ್ರ ಹೆಣ್ಮಕ್ಳ ಅಕೌಂಟು ಕೂಡ ಅವ್ರು ರೊಕ್ಕ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಲ್ಲ ಗುಣಗಳು ಗೊತ್ತಿದೆ, ಯಾರು ಗೊತ್ತಿಲ್ಲ ಅನ್ನೋಂಥದ್ದಲ್ಲ. ಹಂಗಾಗಿ ಇಷ್ಟು ಭ್ರಷ್ಟ ಮಾಡಿದಂಥ ಮಂತ್ರಿ ಅವರು ಮುಂದುವರಿಬೇಕನ್ನೋಂಥ ಪ್ರಶ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಕೇಳ್ತಾ ಇಲ್ಲ, ಜನದ ವಾಯ್ಸ್ ಆಗಿ ನಾನು ಕೇಳ್ತಾ ಇದ್ದೀನಿ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಬಿ ನಾಗೇಂದ್ರ ಸರ್ ಅವರು ಸಚಿವ ಆಗಿರೋದು ಯಾರಿಗೂ ತಪ್ಪು ಅನಿಸ್ತಾ ಇಲ್ಲ. ಬಟ್ ಅವರು ತಗೊಂಡಿರುವಂಥ ಅಮೌಂಟು ಯಾವುದು ಬಡ ಮಕ್ಕಳಿಗೆ ಸೇರಿಲ್ಲ ಅದು ಅನ್ನೋದೇ ಒಂದು ಧರಣಿಯಾಗಿ ಇಲ್ಲಿ ನಿಂತ್ಕೊಂಡಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಬಳ್ಳಾರಿ.
ಕಳ್ಳತನ ಮಾಡ್ತಾರೆ, ಯಾರು ಚೀಟಿಂಗ್ ಮಾಡ್ತಾರೋ ಅವ್ರು ಮಾತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಇರ್ತಾರ. ಸರ್ಕಾರದಿಂದ ನೀವು ಒಂದು ವೇಳೆ ಅವ್ರನ್ನ ಬಿಟ್ಟಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ, ಈ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಬಿಜೆಪಿ ಅವರು ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದೀವಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಬಿಜೆಪಿ. ಒಂದು ಭೂಮಿಯ ವ್ಯವಸ್ಥೆ ಮತ್ತೀಗ ಬೇರೆ ಬಹಳಷ್ಟು ಇದಾವ. ಹಾಗಾಗಿ ರಾಜೀನಾಮೆ ಕೊಡಬೇಕು. ಈಗಾಗಲೇ ನಮ್ಮ ರಾಮನವರ ವಿರೋಧವಾಗಿದೆ. ಸಮುದಾಯಕ್ಕೆ ನಾವೇನು ವಿರೋಧಿ ಅಲ್ಲ. ಹೇಳ್ಬೇಕಾಗಿದೆ. ನಮ್ಮ ದಲಿತ ಮಂತ್ರ ಫಸ್ಟ್ ಸಲ ಮಂತ್ರ ಆದಾಗ ನಾವು ದಲಿತರಲ್ಲಿ ಇಟ್ಟಿದ್ರೆ ನಾವು ದಲಿತರಾಗಿದ್ದಕ್ಕೆ